ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಹಿಂದೆ ನಡೆದಂಥ 2011ರಲ್ಲಿ ನಡೆದಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಎರಡಾಗಿದೆ. ಇದು GPSTR ಮತ್ತು HSTR PSTR ಪರೀಕ್ಷೆಗಳು ಕೂಡ ತುಂಬ ಉಪಯುಕ್ತವಾಗುವಂಥ ಒಂದು ಪ್ರಶ್ನೆಗಳಿವೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಎಲ್ಲರೂ ತಪ್ಪದೇ ದಯವಿಟ್ಟು ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ, ಭಕ್ತಿ, ಬಕುತಿ, ಯುಕ್ತಿ, ಯುಕುತಿ, ಪದ್ಮ, ಪದುಮ ಈ ಭಾಷಾ ರೂಪಗಳು ಪ್ರತಿನಿಧಿಸುವ ಕಾಲ ಅಂತ ಕೇಳಿದರೆ, ಈ ಭಾಷಾ ರೂಪಗಳು ಯಾವ ಕಾಲದಲ್ಲಿ ಪ್ರತಿನಿಧಿಸ್ತವಪ್ಪ ಅಂದರೆ, ಇದು ನಡುಗನ್ನಡ ನಡುಗನ್ನಡದಲ್ಲಿ ಈ ಒಂದು ಸಾಹಿತ್ಯದಲ್ಲಿ ಕಂಡುಬರುವಂತಹ ಈ ಪದಗಳಾಗಿದ್ದಾವೆ. ಇವುಗಳಲ್ಲಿ ಸ್ವವರ್ಣವಲ್ಲದ ವರ್ಣಗಳಿವು ಅಂತ ಹೇಳಿದರೆ ಐ ಮತ್ತು ಔ. ಇವು ಏನಪ್ಪ ಅಂದರೆ ಸಂಧ್ಯಕ್ಷರಗಳು ಹೌದು. ಹಾಗಾಗಿ ಐ ಮತ್ತು ಔ ಆಪ್ಷನ್ 4 ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಆಟ, ಪಾಠ, ಕೂಟಂಗಳ್ ಎಂಬಲ್ಲಿ ಈ ಸಮಾಸವಿದೆ ಅಂತ ಕೇಳಿದರೆ, ಆಟ, ಪಾಠ, ಕೂಟಂಗಳಲ್ಲಿ ದ್ವಂದ್ವ ಸಮಾಸ ಇದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ದೇಗುಲಮನ್ ಎಂಬಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ. ದೇಗುಲಮನ್ ಎಂಬಲ್ಲಿ ಬಳಕೆಯಾಗಿರುವಂಥ ವಿಭಕ್ತಿ ದ್ವಿತೀಯ ವಿಭಕ್ತಿ. ಐದನೇ ಪ್ರಶ್ನೆ, ಇದು ಕನ್ನಡ ಸಂಧಿಯಾಗಿದೆ. ಕನ್ನಡ ಸಂಧಿ ಯಾವುದಪ್ಪ ಅಂದರೆ ಆದೇಶ ಸಂಧಿ. ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ ಇವು ಸಂಸ್ಕೃತ ಸಂಧಿಗಳು. ಆದೇಶ ಸಂಧಿ ಮಾತ್ರ ಕನ್ನಡ ಸಂಧಿಯಾಗಿದೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಆರನೇದು, ಪ್ರೇರಣಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಇದು. ಪ್ರೇರಣಾರ್ಥಕ ಅಂದರೆ ಹಾಡಿಸು ಅನ್ನೋದು ಪ್ರೇರಣೆ ನೀಡುವ ಅದು. ಹಾಗಾಗಿ ಆಪ್ಷನ್ 3 ಸರಿಯಾದಂಥ ಉತ್ತರ. ಆಳು ಎಂಬ ಪದವು ಇದಕ್ಕೆ ನಿದರ್ಶನ ಅಂತ ಹೇಳಿದರೆ, ಅರ್ಥ ವಿಕಾಸಕ್ಕೆ ನಿದರ್ಶನವಾದಂಥ ಪದ ಇದು ಆಳು. 8ನೇ ಪ್ರಶ್ನೆ, ಬೆಟ್ಟದಾವರೆ ಎಂಬಲ್ಲಿ ಈ ಸಂಧಿ ಇದೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇದನ್ನು ಬಿಡಿಸ್ಬಾರ್ದಾಗ ಈ ರೀತಿ ಆಗುತ್ತೆ. ಇದರಲ್ಲಿರುವಂಥ ಸಂಧಿ ಯಾವುದಪ್ಪ ಅಂದರೆ ಆದೇಶ ಸಂಧಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಕಾಚಾಟ ತಾಪಗಳು ಇವುಗಳು ಅಘೋಷ ಸ್ಪರ್ಶ ಧ್ವನಿಗಳು. ಕಾಚಾಟ ತಾಪ ಇವುಗಳೇನಪ್ಪ ಅಂದರೆ ಅಘೋಷ ಸ್ಪರ್ಶ ಧ್ವನಿಗಳಾಗಿದ್ದಾವೆ. ಆಪ್ಷನ್ 1 ಸರಿಯಾದಂಥ ಉತ್ತರ. 10ನೇ ಪ್ರಶ್ನೆ, ಕಿಟಲ್ ಕೋಶವನ್ನು ಪರಿಷ್ಕರಿಸಿದವರು ಯಾರು ಅಂತ ಕೇಳಿದರೆ, ಕಿಟಲ್ ಕೋಶವನ್ನು ಪರಿಷ್ಕರಣೆ ಮಾಡಿದವರು ಯಾರಪ್ಪ ಅಂದರೆ ಎಂ ಮರಿಯಪ್ಪ ಭಟ್ಟರು. ಇದು ಆತ್ಮಾರ್ಥಕ ಸರ್ವನಾಮ ಪದ ಅಂತ ಕೇಳಿದರೆ, ಅವನು, ಅವರು, ನೀವು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ತಾವು ಅನ್ನೋದು ಆತ್ಮಾತ್ಮಕ. ಇನ್ನು ಉಳಿದವೆಲ್ಲ ಸರ್ವನಾಮಗಳು. ಹಾಗಾಗಿ ಇಲ್ಲಿ ಆತ್ಮಾತ್ಮಕ ಸರ್ವನಾಮದಲ್ಲಿ ಬರುವಂಥದ್ದು ಯಾವುದಪ್ಪ ಅಂದರೆ ತಾವು ಅನ್ನೋದು. 12ನೇ ಪ್ರಶ್ನೆ, ಕನ್ನಡದ ಹಳಮೆಯನ್ನು ಗುರುತಿಸಲು ನೆರವಾಗುವ ಈಜಿಪ್ಟಿನ ಅಕ್ಸಿರಿಂಕಸ್ ಪ್ಯಾಪಿರಿ ಈ ಕಾಲ ಎಷ್ಟನೇ ಶತಮಾನದಲ್ಲಿತ್ತಪ್ಪ ಅಂದರೆ 2ನೇ ಶತಮಾನದಲ್ಲಿ ಇದು ಕಂಡುಬರುತ್ತದೆ. 13ನೇ ಪ್ರಶ್ನೆ, ಇದು ಯೋಗವಾಹಕ ಧ್ವನಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಯೋಗವಾಹಕ ಧ್ವನಿ ಯಾವುದಪ್ಪ ಅಂದರೆ ಪ ಅನ್ನೋದು ಯೋಗವಾಹಕ ಅಕ್ಷರ ಅಲ್ಲ. 14ನೇ ಪ್ರಶ್ನೆ, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಎಂದು ಆರಂಭವಾಗುವ ತ್ರಿಪದಿಯನ್ನು ಹೊಂದಿರುವ ಶಾಸನದ ಹೆಸರು ಅಂತ ಹೇಳಿದರೆ, ಇದು ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಎಂಬುದು ಇದು ಕಪ್ಪೆ ಅರಭಟ ಶಾಸನ ಅಥವಾ ಬಾದಾಮಿ ಶಾಸನ. ಆಪ್ಷನ್ 2 ಸರಿಯಾದಂಥ ಉತ್ತರ. ವೇಳೆವಾಳಿ ತನಕ ಇದಕ್ಕೆ ನಿದರ್ಶನ ಅಂತ ಹೇಳಿದರೆ, ಇದು ಕುವಲಕ್ಷಣನ ಶಾಸನಕ್ಕೆ. ಆಪ್ಷನ್ 1 ಸರಿಯಾದಂತಹ ಒಂದು ಉತ್ತರ. 16ನೇ ಪ್ರಶ್ನೆ, ಶಾಸನವನ್ನು ಹಾಳುಗೆಡುವವರು ಸಂಬಂಧಿಸಿದಂತೆ ಇರುವ ಶಾಸನ ಬರಹದ ಭಾಗಕ್ಕೆ ಹೀಗೆನ್ನುತ್ತಾರೆ ಅಂದರೆ ಶಪಶಯ ಅಂತ ಕರೀತಾರೆ. ಆಪ್ಷನ್ 2. 17ನೇ ಪ್ರಶ್ನೆ, ಲಕ್ಕುಂಡಿ ಶಾಸನವು ಈ ಜಿಲ್ಲೆಯಲ್ಲಿದೆ. ಲಕ್ಕುಂಡಿ ಶಾಸನ ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಪ್ಷನ್ 2 ಸರಿಯಾದಂಥ ಉತ್ತರ. 18ನೇ ಪ್ರಶ್ನೆ, ಮಹಾಸತಿ ಆಚರಣೆ ಒಂದು ಅಧ್ಯಯನ ಎಂಬುದು ಇವರ ಸಂಶೋಧನಾ ಗ್ರಂಥ. ಮಹಾಸತಿ ಆಚರಣೆ ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಬಸವರಾಜ್ ಕಲ್ಗುಡಿ ಅನ್ನೋರು. ಆಪ್ಷನ್ 3 ಸರಿಯಾದಂಥ ಉತ್ತರ. 19ನೇ ಪ್ರಶ್ನೆ, ಕರ್ನಾಟಕ ಶಾಸನಗಳ ಪಿತಾಮಹ ಎಂಬ ಹೆಗ್ಗಳಿಕೆ ಇವರಿಗೆ. ಅಂದರೆ ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ ಆಪ್ಷನ್ 4 BL ರೈಸ್ ಅವರಿಗೆ.
20ನೇ ಪ್ರಶ್ನೆ, ಮಿನಕೇತನ ಎಂದು ಇವನನ್ನು ಕರೆಯುತ್ತಾರೆ. ಮನ್ಮಥನನ್ನು ಮಿನಕೇತನ ಅಂತ ಕರೆಯುತ್ತಾರೆ. ಆಪ್ಷನ್ 3 ಸರಿಯಾದಂಥ ಉತ್ತರ. 21ನೇ ಪ್ರಶ್ನೆ, ಮಕ್ಕಳು ಕುಣಿಯುತ್ತಾ ತೋಟದಿಂದ ಬಂದರು ಎಂಬ ವಾಕ್ಯದಲ್ಲಿ ಸಾಪೇಕ್ಷ ಕ್ರಿಯಾಪದವಿದು ಅಂತ ಕೇಳಿದರೆ ಇಲ್ಲಿ ಸಾಪೇಕ್ಷ ಅನ್ನೋದು ಯಾವುದಪ್ಪ ಅಂದರೆ ಕುಣಿಯುತ್ತಾ ಅನ್ನೋದು ಇದು ಸಾಪೇಕ್ಷ ಕ್ರಿಯಾಪದ. ಮಕ್ಕಳು ಕುಣಿಯುತ್ತಾ ತೋಟದಿಂದ ಬಂದರು, ಇಲ್ಲಿ ಕುಣಿಯುತ್ತಾ ಅನ್ನೋದು ಸಾಪೇಕ್ಷ ಕ್ರಿಯಾಪದವಾಗಿದೆ. 22ನೇ ಪ್ರಶ್ನೆ, ಕನ್ನಡದ ರತ್ನಾತ್ರಯರು ಇವರು. ಅಂದರೆ ಕನ್ನಡದಲ್ಲಿ 3 ಜನ ರತ್ನಾತ್ರಯರು ಕಾಣ್ಬೋದು. ಯಾರ್ಯಾರಪ್ಪ ಅಂದರೆ ಪಂಪ, ರನ್ನ, ಪೊನ್ನ. ಪಂಪ, ರನ್ನ, ಪೊನ್ನ ಇವರು ಕನ್ನಡದ ರತ್ನಾತ್ರಯ ಕವಿಗಳಂತ ಕರೀತಾರೆ. 23ನೇ ಪ್ರಶ್ನೆ, ಇದು ಪೊನ್ನನ ರಚಿಸಿದ ಕಾವ್ಯ ಅಂತ ಹೇಳಿದರೆ ಪೊನ್ನ ರಚಿಸಿರೋದು ಶಾಂತಿ ಪುರಾಣ. 25ನೇ ಪ್ರಶ್ನೆ, ಯಶೋಧರ ಚರಿತ್ರೆಯಲ್ಲಿ ಅಭಯರುಚಿ ಮತ್ತು ಅಭಯಮತಿಯರು ಅಹಿಂಸೆಯ ಮಹತ್ವವನ್ನು ಬೋಧಿಸಿದ್ದು. ಯಶೋಧರ ಚರಿತ್ರೆಯಲ್ಲಿ ಅಭಯರುಚಿ ಮತ್ತು ಅಭಯಮತಿಯರು ಅಹಿಂಸೆಯ ಮಹತ್ವವನ್ನು ಯಾರಿಗೆ ಬೋಧಿಸಿದರಪ್ಪ ಅಂದರೆ ಮಾರಿದತ್ತನಿಗೆ. ಆಪ್ಷನ್ 4 ಸರಿಯಾದಂಥ ಉತ್ತರ. 26ನೇ ಪ್ರಶ್ನೆ, ಇವನು ಶೂನ್ಯ ಸಿಂಹಾಸನದ ಅಧಿಪತಿಯೆಂದು. ಯಾರನ್ನು ಶೂನ್ಯ ಸಿಂಹಾಸನದ ಅಧಿಪತಿ ಎಂದು ಕರೆಯುತ್ತಾರಪ್ಪ ಅಂದರೆ ಅಲ್ಲಮ ಪ್ರಭು. ಆಪ್ಷನ್ 3 ಸರಿಯಾದಂಥ ಉತ್ತರ. 27ನೇ ಪ್ರಶ್ನೆ, ಕರ್ನಾಟಕ ಕವಿ ಚೈತ್ರವನ ಚೋತ ಎಂಬುದು ಇವನಿಗಿದ್ದಂತಹ ಬಿರುದು. ಕರ್ನಾಟಕ ಕವಿ ಚೈತ್ರವನ ಚೋತ ಎಂಬುದು ಯಾರಿಗೆ ಕರೀತಾರಪ್ಪ ಅಂದರೆ ಲಕ್ಷ್ಮೀಶ. ಆಪ್ಷನ್ 2 ಸರಿಯಾದಂಥ ಉತ್ತರ. 28ನೇ ಪ್ರಶ್ನೆ, ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು ರಯ್ಯ ಮಂಚಿದೇನೆ ತೆಲುಗ ಎಂಬುದು ಈ ಕಾವ್ಯದಿಂದ ಅಥವಾ ಈ ಕಾವ್ಯದಲ್ಲಿ ಕಂಡುಬರುತ್ತದೆ. ಅಂದರೆ ರತ್ನಾಕರ ವರ್ಣಿ ಬರೆದಿರುವಂತಹ ಕಾವ್ಯದಲ್ಲಿ ಕಂಡುಬರುತ್ತದೆ ಈ ಸಾಲುಗಳು. 29ನೇ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಕಾವ್ಯದ ಕೊನೆಯಲ್ಲಿ ಪಟ್ಟಾಭಿಷೇಕ ಜರುಗುವುದು ಇವರಿಗೆ. ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಪಟ್ಟಾಭಿಷೇಕ ಯಾರಿಗೆ ಜರುಗುತ್ತಪ್ಪ ಅಂದರೆ ಅರ್ಜುನ ಮತ್ತು ಸುಭದ್ರೆಯವರಿಗೆ. ಆಪ್ಷನ್ 4 ಸರಿಯಾದಂಥ ಉತ್ತರ. 30ನೇ ಪ್ರಶ್ನೆ, ಲೀಲಾವತಿ ಪ್ರಬಂಧವನ್ನು ಬರೆದವರು ಯಾರು. ಲೀಲಾವತಿ ಪ್ರಬಂಧವನ್ನು ಬರೆದಂತಹ ಕವಿ ಯಾರಪ್ಪ ಅಂದರೆ ನೇಮಿಚಂದ್ರ. ಆಪ್ಷನ್ 1 ಸರಿಯಾದಂಥ ಉತ್ತರ. 31ನೇ ಪ್ರಶ್ನೆ, ಇದು ಹೆಳವನಕಟ್ಟೆ ಗಿರಿಯಮ್ಮ ರಚಿಸಿದಂಥ ಕೃತಿ. ಹೆಳವನಕಟ್ಟೆ ಗಿರಿಯಮ್ಮ ರಚನೆ ಮಾಡಿರುವಂಥ ಕೃತಿ ಯಾವುದಪ್ಪ ಅಂದರೆ ಚಂದ್ರಹಾಸ ಕತೆ. ಆಪ್ಷನ್ 2 ಸರಿಯಾದಂಥ ಉತ್ತರ. 32ನೇ ಪ್ರಶ್ನೆ, ಅತ್ತಿಮಬ್ಬೆ ಓರ್ವ ಏನಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಧರ್ಮ ಪ್ರಚಾರಕಿ. ಅತ್ತಿಮಬ್ಬೆ ಧರ್ಮವನ್ನು ಪ್ರಚಾರ ಮಾಡುವಂತಹ ಒಬ್ಬ ಲೇಖಕಿಯಾಗಿ ಇದ್ದರು. ನೆಕ್ಸ್ಟ್ 33ನೇ ಪ್ರಶ್ನೆ, ಇದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ. ಕನ್ನಡದಲ್ಲಿ ರಚನೆಯಾಗಿರುವಂತಹ ಮೊದಲ ಪತ್ರಿಕೆ ಯಾವುದಪ್ಪ ಅಂದರೆ ಮಂಗಳೂರು ಸಮಾಚಾರ. ಆಪ್ಷನ್ 2 ಸರಿಯಾದಂಥ ಉತ್ತರ. 34ನೇ ಪ್ರಶ್ನೆ, ತೆಂಕಣ ಗಾಳಿಯಾಟ ಕವಿತೆಯನ್ನು ಬರೆದವರು. ತೆಂಕಣ ಗಾಳಿಯಾಟ ಕವಿತೆಯನ್ನು ರಚನೆ ಮಾಡಿದಂತಹ ಕವಿ ಮಕ್ಕಳ ಕವಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಪಂಜೆ ಮಂಗೇಶರಾಯರು. ಇವರಿಗೆ ಮಕ್ಕಳ ಕವಿ ಕೂಡ ಅಂತಲೂ ಕರೆಯುತ್ತಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಇದು ಬೋಳಾರ ಬಾಬುರಾಯರ ಕಾದಂಬರಿ. ಬೋಳಾರ ಬಾಬುರಾಯರು ರಚನೆ ಮಾಡಿರುವಂಥ ಕಾದಂಬರಿ ಯಾವುದಪ್ಪ ಅಂದರೆ ಆಪ್ಷನ್ 3 ವಾಗ್ದೇವಿ. ನೀರಿಳೆಯದ ಗಂಟಲೋಳ್ ಕಡುಬು ತುರುಕಿದಂತಾಯಿತು ಎಂಬ ಪ್ರಸಿದ್ಧ ಹೇಳಿಕೆಯು ಮುದ್ದಣನ ಈ ಕೃತಿಯಲ್ಲಿವೆ. ನೀರಿಳೆಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು ಇದನ್ನು ಹೇಳಿದಂತಹ ಕವಿ ಯಾರಪ್ಪ ಅಂದರೆ ಮುದ್ದಣ್ಣ ಹೇಳ್ತಾನೆ. ಯಾವ ಕೃತಿಯಲ್ಲಿ ಹೇಳಿದ್ದಾನೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ರಾಮಾಶ್ವಮೇಧ ಅನ್ನೋ ಒಂದು ಕೃತಿಯಲ್ಲಿ ಈ ಒಂದು ಸಾಲನ್ನು ಹೇಳಿದ್ದಾನೆ. 37ನೇ ಪ್ರಶ್ನೆ, ವಡ್ಡಾರಾಧನೆ ಇದು ಒಂದು ಗದ್ಯ ಬರಹ. ವಡ್ಡಾರಾಧನೆ ಅನ್ನೋದು ಇದು ಗದ್ಯ ರೂಪದಲ್ಲಿರುವಂತಹ ಒಂದು ಸಾಹಿತ್ಯ. 38ನೇ ಪ್ರಶ್ನೆ, ಗೋಲ್ಗತಾ ಎಂಬುದು ಇವರ ಕಡೆಯ ದಿನಗಳನ್ನು ವಿವರಿಸುವ ಖಂಡಕಾವ್ಯ. ಗೋಲ್ಗತಾ ಅನ್ನೋದು ಯೇಸು ಕ್ರಿಸ್ತನ ಕಡೆಯ ದಿನಗಳನ್ನು ವಿವರಿಸುವಂಥ ಖಂಡಕಾವ್ಯ.
ಆಪ್ಷನ್ 4 ಕ್ರಿಸ್ತ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಏಸು ಕ್ರಿಸ್ತ. 39ನೇ ಪ್ರಶ್ನೆ, ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ಐತಿಹಾಸಿಕ ಭಾಷಣವನ್ನು ಮಾಡಿದಂಥ ಕವಿ. ಆಪ್ಷನ್ 1 BM ಶ್ರೀಕಂಠಯ್ಯ, ಇದು ಸರಿಯಾದಂಥ ಉತ್ತರ. 40ನೇ ಪ್ರಶ್ನೆ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಎಂಬ ಹೋರಾಟದ ಹಾಡನ್ನು ಬರೆದವರು ಯಾರು ಅಂದರೆ ಸತೀಶ್ ಕುಲಕರ್ಣಿ. ಆಪ್ಷನ್ 1 ಸರಿಯಾದಂಥ ಉತ್ತರ. 41ನೇ ಪ್ರಶ್ನೆ, ಮಲ್ಲಿಗೆಯ ಮಾಲೆ ಎಂಬುದು ಇವರ ಸಮಗ್ರ ಕವನ ಸಂಕಲನ. KSN ಅಂದರೆ KS ನರಸಿಂಹಮೂರ್ತಿ, KS ನರಸಿಂಹಮೂರ್ತಿ ಅವರ ಒಂದು ಸಮಗ್ರ ಸಂಕಲನ ಯಾವುದಪ್ಪ ಅಂದರೆ ಮಲ್ಲಿಗೆಯ ಮಾಲೆ. 42ನೇ ಪ್ರಶ್ನೆ, ವಿಕ್ರು ಗೋಕಾಕ್ರವರ ಕಾದಂಬರಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇಜ್ಜೋಡು ಅನ್ನೋದು. 43ನೇ ಪ್ರಶ್ನೆ, ಇವರು ಪ್ರಗತಿಶೀಲ ಕಾಲದ ಬರಹಗಾರರಲ್ಲ. ಇಲ್ಲಿ ಕೆಳಗೆ ಕೊಟ್ಟಿರುವಂಥ 4 ಜನ ಕವಿಗಳು ಕೊಟ್ಟಿದ್ದಾರೆ, ಇದರಲ್ಲಿ ಪ್ರಗತಿಶೀಲ ಕಾಲದ ಬರಹಗಾರರು ಯಾರು ಅಲ್ಲ ಅಂತ ಕೇಳಿದರೆ ಇದಕ್ಕೆ ಬಸವರಾಜ್ ಸಬರದ ಅನ್ನೋರು ಇವರು ಪ್ರಗತಿಶೀಲ ಕಾಲದಲ್ಲಿ ಇದ್ದಂಥ ಕವಿಗಳು ಅಲ್ಲ. 44ನೇ ಪ್ರಶ್ನೆ, ಸ್ವಾಮಿ ಅಪರಾಂಪರ ಕಾದಂಬರಿಯು ಈ ಭಾಗದ ರಾಜಕೀಯ ಇತಿಹಾಸವನ್ನು ವಸ್ತುವಾಗಿ ಹೊಂದಿದೆ. ಸ್ವಾಮಿ ಅಪರಾಂಪರ ಅನ್ನೋ ಒಂದು ಕಾದಂಬರಿ ಯಾವ ಭಾಗದ ಇತಿಹಾಸವನ್ನು ಒಳಗೊಂಡಿದೆ ಅಂದರೆ ಕೊಡಗು ಮತ್ತು ಸುಳ್ಯ. 45ನೇ ಪ್ರಶ್ನೆ, ಅಶ್ವತ್ಥಾಮನ್ ಎಂಬ ರುದ್ರ ನಾಟಕದ ಕರ್ತೃ. ಅಶ್ವತ್ಥಾಮನ್ ಎಂಬ ರುದ್ರ ನಾಟಕವನ್ನು ರಚನೆ ಮಾಡಿದಂಥ ಕವಿ BM ಶ್ರೀ. BM ಶ್ರೀ ಅಂದರೆ BM ಶ್ರೀಕಂಠಯ್ಯನವರು. 46ನೇ ಪ್ರಶ್ನೆ, ಕುಟ್ಟಡಿ ವಾಸುದೇವ ಶೆಣೈ, ರಮಾನಂದ ಘಾಟೆ, ಪಡುಕೋಣೆ, ರಮಾನಂದ ರಾಯರು ಇವರುಗಳು ದಕ್ಷಿಣ ಕನ್ನಡದ ಮುಖ್ಯ ವಿನೋದ ಸಾಹಿತಿಗಳು. ಈ 3 ಜನ ಏನಪ್ಪ ಅಂದರೆ ದಕ್ಷಿಣ ಕನ್ನಡದಲ್ಲಿ ಕಂಡುಬರುವಂತಹ ಪ್ರಮುಖ ವಿನೋದ ಸಾಹಿತಿಗಳು ಆಗಿದ್ದರು. 47ನೇ ಪ್ರಶ್ನೆ, ದನಿಯರ ಸತ್ಯನಾರಾಯಣ ಎಂಬ ಪ್ರಸಿದ್ಧ ಕಥೆಯನ್ನು ಬರೆದವರು. ದನಿಯರ ಸತ್ಯನಾರಾಯಣ ಎಂಬುದನ್ನು ಕೊರಡಕಲ್ ಶ್ರೀನಿವಾಸ ರಾವ್ ಅವರು. ಆಪ್ಷನ್ 3 ಕೊರಡಕಲ್ ಶ್ರೀನಿವಾಸ ರಾಯರವರು ಈ ಒಂದು ಪ್ರಸಿದ್ಧ ಕಥೆಯನ್ನು ರಚನೆ ಮಾಡಿದ್ದಾರೆ, ದನಿಯರ ಸತ್ಯನಾರಾಯಣ ಎಂಬುದು. 48ನೇ ಪ್ರಶ್ನೆ, ಇವರು ಓರ್ವ ಪ್ರಸಿದ್ಧ ಅಂಕಣಕಾರರು. ಅಂಕಣಕಾರರು ಯಾರಪ್ಪ ಅಂದರೆ ಪ್ರಸಿದ್ಧ ಅಂಕಣವನ್ನು ಬರಹಗಾರರಾಗಿದ್ದರು ಇವರು, HSK. ಆಪ್ಷನ್ 1 ಸರಿಯಾದಂಥ ಉತ್ತರ. 49ನೇ ಪ್ರಶ್ನೆ, ನಕ್ಕು ಹಗುರಾಗಿ ಎಂಬುದು ಇವರ ಹಾಸ್ಯ ಪ್ರಬಂಧ ಸಂಕಲನ. ನಕ್ಕು ಹಗುರಾಗಿ ಅನ್ನೋದು ಇದನ್ನು ಯಾರು ರಚನೆ ಮಾಡಿದ್ದು ಅಂದರೆ ಭುವನೇಶ್ವರಿ ಹೆಗಡೆ. ಇದು ಏನಪ್ಪ ಅಂದರೆ ನಕ್ಕು ಹಗುರಾಗಿ ಅನ್ನೋದು ಇದು ಸಾಹಿತ್ಯದಲ್ಲಿ ಪ್ರಬಂಧ ಸಾಹಿತ್ಯ ಆಗಿದೆ. 50ನೇ ಪ್ರಶ್ನೆ, ದಿನಕ್ಕೊಂದು ಕತೆ ಎಂಬ ಮಕ್ಕಳ ಕಥಾ ಸಂಪುಟಗಳನ್ನು ರಚಿಸಿದವರು ಅನುಪಮ ನಿರಂಜನ್. ಆಪ್ಷನ್ 3. 51ನೇ ಪ್ರಶ್ನೆ, ಇದು ಕೃಷ್ಣ ಆಲನಹಳ್ಳಿಯವರು ಕಾದಂಬರಿ. ಇದು ಶ್ರೀ ಕೃಷ್ಣ ಆಲನಹಳ್ಳಿಯವರ ಕಾದಂಬರಿ ಅಂತ ಕೇಳಿದರೆ ಭುಜಂಗಯ್ಯನ ದಶಾವತಾರಗಳು ಅನ್ನೋದು ಶ್ರೀಕೃಷ್ಣ ಆಲನಹಳ್ಳಿ ಅವರು ಬರೆದಿರುವಂತಹ ಕಾದಂಬರಿ ಇದು. ಆಪ್ಷನ್ 1 ಸರಿಯಾದಂಥ ಉತ್ತರ. 52ನೇ ಪ್ರಶ್ನೆ, ದವಾಖಾನೆಯ ಅಂದ ಚಂದ ಎಂಬ ಲಲಿತ ಪ್ರಬಂಧ ಇಲ್ಲಿ ದವಾಖಾನೆ ಅನ್ನೋದನ್ನು ದಿವಾನ್ ಖಾನೆಯ ಅಂತ ಬರೆದಿದ್ದಾರೆ. ದವಾಖಾನೆಯ ಅಂದ ಚಂದ ಎಂಬ ಲಲಿತ ಪ್ರಬಂಧ ಇವರು ರಚಿಸಿದ್ದಾರೆ ಅಂದರೆ AN ಮೂರ್ತಿರಾವ್. ಆಪ್ಷನ್ 3 ಸರಿಯಾದಂಥ ಉತ್ತರ. 53ನೇ ಪ್ರಶ್ನೆ, ಮಾದ್ರಿಯ ಚಿತೆ ಎಂಬ ಪ್ರಸಿದ್ಧ ಕಥನ ಕವನದ ಕರ್ತೃ ಯಾರು ಅಂತ ಕೇಳಿದರೆ ಕಡೆಂಗೊಡ್ಲು ಶಂಕರ ಭಟ್ಟ ಅವರು ಮಾದ್ರಿ ಚಿತೆಯ ಎಂಬ ಪ್ರಸಿದ್ಧ ಕಥನ ಕವನವನ್ನು ರಚನೆ ಮಾಡಿದ್ದಾರೆ. 54ನೇ ಪ್ರಶ್ನೆ, ಭಾರತದ ಸಿಂಧೂ ರಶ್ಮಿ ಎಂಬುದು ಇವರ ಕಾವ್ಯನಾಮ. ಭಾರತ ಸಿಂಧೂ ರಶ್ಮಿ ಅಂತ ಕಾವ್ಯನಾಮವನ್ನು ಹೊಂದಿದಂತಹ ಕವಿ ಯಾರಪ್ಪ ಅಂದರೆ ವಿಕ್ರು ಗೋಕಾಕ್. ವಿನಾಯಕ ಕೃಷ್ಣ ಗೋಕಾಕ್ರವರಿಗೆ ಈ ಒಂದು ಕಾವ್ಯನಾಮ
ಇದು ಕಾವ್ಯನಾಮ ಅಲ್ಲ, ಇದು ಮಹಾಕಾವ್ಯ. ಭಾರತದ ಸಿಂಧು ರಶ್ಮಿ ಎಂಬ ಒಂದು ಮಹಾಕಾವ್ಯವನ್ನು ವಿಕ್ರು ಗೋಕಾಕ್ ಅವರು ರಚನೆ ಮಾಡಿದ್ದಾರೆ. 55ನೇ ಪ್ರಶ್ನೆ, ಇದು ವಚನ ಚಳುವಳಿಯ ವಸ್ತುವನ್ನು ಒಳಗೊಂಡ ನಾಟಕ. ವಚನ ಚಳುವಳಿಯ ಬಗ್ಗೆ ರಚನೆ ಮಾಡಿರುವಂತಹ ಪ್ರಸಿದ್ಧ ನಾಟಕ ಯಾವುದಪ್ಪ ಅಂದರೆ ಸಂಕ್ರಾಂತಿ ಅನ್ನೋದು. 56ನೇ ಪ್ರಶ್ನೆ, ಇದು ಹಾಮಾನಾಯಕ. ಹಾಮಾನಾಯಕ ಅಂದರೆ ಹಾರೋಗದ್ದೆ ಮಾನಪ್ಪ ನಾಯಕ ಅವರು ಬರೆದಿರುವಂಥ ಅಭಿನಂದನ ಗ್ರಂಥ ಯಾವುದಪ್ಪ ಅಂದರೆ ಮಾನ ಅನ್ನೋದು. 57ನೇ ಪ್ರಶ್ನೆ, ಇದು ದೇವನೂರು ಮಹಾದೇವ ಅವರ ಕಾದಂಬರಿ ಕುಸುಮ ಬಾಲೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್ 58ನೇ ಪ್ರಶ್ನೆ, ಇದು ಮಾಸ್ತಿಯವರ ಆತ್ಮಕಥೆ. ಮಾಸ್ತಿಯವರು ರಚನೆ ಮಾಡಿರುವಂಥ ಆತ್ಮಕಥೆ ಯಾವುದಂದರೆ ಭಾವ ಅನ್ನೋದು. 59ನೇ ಪ್ರಶ್ನೆ, ಬೆತ್ತಲೆ ಪೂಜೆ ಯಾಕೆ ಕೂಡದು ಎಂಬ ವಿಮರ್ಶಾತ್ಮಕ ಕೃತಿ ರಚನೆ ಮಾಡೋದವರು ಯಾರಪ್ಪ ಅಂದರೆ UR ಅನಂತಮೂರ್ತಿ. ಬೆತ್ತಲೆ ಪೂಜೆ ಯಾಕೆ ಕೂಡದು ಅನ್ನೋ ಒಂದು ವಿಮರ್ಶಾ ಕೃತಿ ರಚನೆ ಮಾಡಿದ್ದಾರೆ UR ಅನಂತಮೂರ್ತಿ ಅವರು. 60ನೇ ಪ್ರಶ್ನೆ, ಇದು ವೀಣಾ ಶಾಂತೇಶ್ವರ ಅವರ ಕಾದಂಬರಿ. ವೀಣಾ ಶಾಂತೇಶ್ವರ ಅವರು ಬರೆದಿರುವಂತಹ ಕಾದಂಬರಿ ಯಾವುದಪ್ಪ ಅಂದರೆ ಗಂಡಸರು ಅನ್ನೋ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. 61ನೇ ಪ್ರಶ್ನೆ, ತೊಟ್ಟಿಲು ಎಂಬುದು ಇವರ ಕಾದಂಬರಿ. ತೊಟ್ಟಿಲು ಅನ್ನೋ ಒಂದು ಕಾದಂಬರಿಯನ್ನು ರಚನೆ ಮಾಡಿದಂತಹ ಕವಿ ಯಾರಪ್ಪ ಅಂದರೆ ಮೂಗಳ್ಳಿ ಗಣೇಶ್ ಅವರು. ಆಪ್ಷನ್ 4 ಸರಿಯಾದ ಉತ್ತರ. 62ನೇ ಪ್ರಶ್ನೆ, ವಿಶ್ವ ಮಾನವ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುವ ಸಂಸ್ಥೆ. ದೇ ಜೌ ಗೌ ಅಂತ ಕೊಟ್ಟಿದ್ದಾರೆ, ದೇ ಜವಾರೇಗೌಡ ಟ್ರಸ್ಟ್. ಇವರು ಏನು ಮಾಡ್ತಾರೆ ಅಂದರೆ ವಿಶ್ವ ಮಾನವ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುವಂಥ ಸಂಸ್ಥೆ. 63ನೇ ಪ್ರಶ್ನೆ, ಕರ್ನಾಟಕ ವಿದ್ಯಾವರ್ತಕ ಸಂಘ ಎಂಬ ಪ್ರತಿಷ್ಠಿತ ಸಂಸ್ಥೆ ಇರುವುದು ಎಲ್ಲಿ? ಕರ್ನಾಟಕ ವಿದ್ಯಾವರ್ತಕ ಸಂಘ ಅನ್ನೋ ಪ್ರತಿಷ್ಠಿತ ಸಂಸ್ಥೆ ಇರೋದು ಎಲ್ಲಪ್ಪ ಅಂದರೆ ಧಾರವಾಡದಲ್ಲಿ. 64ನೇ ಪ್ರಶ್ನೆ, ವಿಮರ್ಶೆಯ ಪರಿಭಾಷೆ ಎಂಬ ಮುಖ್ಯ ಕೃತಿಯನ್ನು ಬರೆದವರು. ವಿಮರ್ಶೆಯ ಪರಿಭಾಷೆ ಎಂಬ ಮುಖ್ಯ ಕೃತಿ ರಚನೆ ಮಾಡಿದವರು ಯಾರಂದರೆ OL ನಾಗಭೂಷಣ ಸ್ವಾಮಿ. ಆಪ್ಷನ್ 2 ಸರಿಯಾದಂಥ ಉತ್ತರ. 65ನೇ ಪ್ರಶ್ನೆ, 77ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. 77ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಪ್ಪ ಅಂದರೆ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ. ಆಪ್ಷನ್ 2 ಸರಿಯಾದಂಥ ಉತ್ತರ. 66ನೇ ಪ್ರಶ್ನೆ, ವೈದೇಹಿಯವರ ಕ್ರೌಂಚ ಪಕ್ಷಿಗಳು ಎಂಬುದು ಈ ಪ್ರಕಾರದ ಕೃತಿ. ವೈದೇಹಿಯವರು ಬರೆದು, ವೈದೇಹಿ ಅಂತಲೂ ಕರೀತಾರೆ ಅಥವಾ ಜಾನಕಿ ಅಂತ ಕರೀತಾರೆ ಅವರಿಗೆ, ಅವರು ರಚನೆ ಮಾಡಿರುವಂತಹ ಕೃತಿ ಯಾವುದು? ಕ್ರೌಂಚ ಪಕ್ಷಿಗಳು ಅನ್ನೋ ಒಂದು ಕೃತಿ ಯಾವ ಪ್ರಕಾರದ್ದು ಅಂದರೆ ಕಥಾ ಸಂಕಲನ ಅದು. 67ನೇ ಪ್ರಶ್ನೆ, ರಾಮನಗರ ಸಮೀಪದ ಜಾನಪದ ಲೋಕವನ್ನು ಸ್ಥಾಪಿಸಿದವರು. HL ನಾಗೇಗೌಡ. ಆಪ್ಷನ್ 2 ಆಪ್ಷನ್ 3 ಸರಿಯಾದಂಥ ಉತ್ತರ. 68ನೇ ಪ್ರಶ್ನೆ, ಕಾವ್ಯಾಸ್ಯಾತ್ಮಕ ಧ್ವನಿ ಎಂಬ ಸೂತ್ರ ಪ್ರತಿಪಾದಿಸಿದವರು. ಆನಂದವರ್ಧನ. ಆಪ್ಷನ್ 1 ಸರಿಯಾದಂಥ ಉತ್ತರ. ಕಾವ್ಯಂ ಯಶಸ್ಸಾರ್ಥ ಕೃತೆ ವ್ಯವಹಾರವೇ ಶಿವೇಶತಾಕ್ಷರತೆಯೇ ಎಂಬುದಾಗಿ ಕಾವ್ಯ ಪ್ರಯೋಜನವನ್ನು ಹೇಳಿದವರು ಯಾರಪ್ಪ ಅಂದರೆ ಮಮ್ಮಟ. 70ನೇ ಪ್ರಶ್ನೆ, ಭರತನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ರಸಗಳ ಸಂಖ್ಯೆ. ಭರತನ ನಾಟ್ಯಶಾಸ್ತ್ರದಲ್ಲಿ 8 ರಸಗಳ ಬಗ್ಗೆ ಹೇಳಿದ್ದಾರೆ. 71ನೇ ಪ್ರಶ್ನೆ, 2010 ಸಾಲಿನ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂದರೆ ಉಷಾ. ಆಪ್ಷನ್ 2 ಸರಿಯಾದಂಥ ಉತ್ತರ. 72ನೇ ಪ್ರಶ್ನೆ, ಭಟ್ಟನಾಯಕನು ಪ್ರತಿಪಾದಿಸಿದ ವಿಚಾರ. ಸಾಧಾರಣೀಕರಣ. ಸಾಧಾರಣೀಕರಣ ಅನ್ನೋದು ಭಟ್ಟನಾಯಕನು ಪ್ರತಿಪಾದಿಸಿದಂಥ ವಿಚಾರ. 73ನೇ ಪ್ರಶ್ನೆ, ಬಿಂಬ ಪ್ರತಿಬಿಂಬ ಭಾವವಿದ್ದಲ್ಲಿ ಈ ಅಲಂಕಾರವಿರುತ್ತದೆ. ಅದು ಯಾವುದಪ್ಪ ಅಂದರೆ ದೃಷ್ಟಾಂತ ಅಲಂಕಾರ. ಆಪ್ಷನ್ 2 ಸರಿಯಾದಂಥ ಉತ್ತರ. 74ನೇ ಪ್ರಶ್ನೆ, ಸಾಳ್ವನು ರಸವನ್ನು ಕುರಿತು ರಚಿಸಿದ ಕೃತಿ. ರಸರತ್ನಾಕರ. ಸಾಳ್ವನು ರಸವನ್ನು ಕುರಿತು ರಚನೆ ಮಾಡಿರುವಂತಹ ಕೃತಿ ಯಾವುದಂದರೆ ರಸರತ್ನಾಕರ. ಸಬ್ಲಿಮ್ ಎಂಬ ಪದಕ್ಕೆ ಸಂವಾದಿಯಾಗಿ ಕಾವ್ಯಮೀಮಾಂಸೆಯಲ್ಲಿ ಬಳಕೆಯಾದ ಶಬ್ದ ಯಾವುದಂದರೆ ಮಹೋನ್ನತಿ.
ಸಬ್ಲಿಮ್ ಎಂಬ ಪದಕ್ಕೆ ಸಂವಾದಿಯಾಗಿ ಕಾವ್ಯ ಮೀಮಾಂಸೆಯಲ್ಲಿ ಬಳಕೆ ಮಾಡಿದಂತಹ ಶಬ್ದ ಮಹೋನ್ನತಿ ಅಂತ ಹೇಳ್ತಾರೆ. ಆಪ್ಷನ್ 1 ಸರಿಯಾದ ಉತ್ತರ. 76ನೇ ಪ್ರಶ್ನೆ, ಪರಂಪರೆ ಮತ್ತು ವೈಯಕ್ತಿಕ ಪ್ರತಿಭೆ ಎಂಬ ಲೇಖನ ಇವರದು. ಪರಂಪರೆ ಮತ್ತು ವೈಯಕ್ತಿಕ ಲೇಖನ ಅನ್ನೋ ಪ್ರತಿಭೆ ಟಿ.ಎಸ್. ಏಲಿಯಟ್. ಆಪ್ಷನ್ 2 ಸರಿಯಾದಂಥ ಉತ್ತರ. 77ನೇ ಪ್ರಶ್ನೆ, ಎರಡನೇ ನಾಗವರ್ಮನಿಂದ ರಚಿತವಾದ ಕೃತಿ ಇದು. ಎರಡನೇ ನಾಗವರ್ಮನು ರಚನೆ ಮಾಡಿದಂಥ ಕೃತಿ ಯಾವುದಪ್ಪ ಅಂದರೆ ಆಪ್ಷನ್ 4 ಕಾವ್ಯಾವಲೋಕನ. ಪ್ರಜ್ಞಾನವನ್ನೋಲ್ಲೇಖ ಶಾಲಿನಿ ಪ್ರತಿಭಾ ಎಂದು ಹೇಳಿದವರು ಭಟ್ಟತೌತ. ಆಪ್ಷನ್ 1 ಸರಿಯಾದಂಥ ಉತ್ತರ. 79ನೇ ಪ್ರಶ್ನೆ, ಲಘುಗುರು ಆಧಾರದಲ್ಲಿ ರುದ್ರಗಣವು ಬರುವ ವಿನ್ಯಾಸದ ಸಂಖ್ಯೆ ಎಷ್ಟು ಅಂದರೆ 16. ಋಷಭಲಕ್ಷಂ ಪದದ ಸರಿಯಾದ ಪ್ರಸ್ತಾರ ವಿನ್ಯಾಸ ಯಾವುದಂದರೆ ಆಪ್ಷನ್ 4 ಸರಿಯಾದಂಥ ಉತ್ತರ. 81ನೇ ಪ್ರಶ್ನೆ, ವರ್ಣಗಣದಲ್ಲಿ 3 ಗುರು ಮತ್ತು 3 ಲಘುಗಳು ಇದ್ದಾಗ ಆ ಗಣಗಳು ಏನಾಗ್ತವೆ ಅಂದರೆ ಮನಗಣ. ಆಪ್ಷನ್ 1 ಸರಿಯಾದಂತಹ ಉತ್ತರ. 82ನೇ ಪ್ರಶ್ನೆ, ಪ್ರಾಸಕ್ಷರದ ಹಿಂದಿನ ಅಕ್ಷರ ದೀರ್ಘವಾಗಿದ್ದರೆ ಪ್ರಾಸಕ್ಷರದ ಹಿಂದಿನ ಅಕ್ಷರ ದೀರ್ಘವಾಗಿದ್ದರೆ ಗಜಪ್ರಾಸ, ಪ್ರಾಸಕ್ಷರದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಅದನ್ನು ಸಿಂಹಪ್ರಾಸ ಅಂತ ಕರೀತಾರೆ. ಪ್ರಾಸಕ್ಷರದ ಹಿಂದಿನ ಅಕ್ಷರ ದೀರ್ಘವಾಗಿದ್ದರೆ ಅದನ್ನು ಗಜಪ್ರಾಸ ಎಂದು ಕರೆಯುತ್ತಾರೆ. ಆಪ್ಷನ್ 2 ಸರಿಯಾದ ಉತ್ತರ. 83ನೇ ಪ್ರಶ್ನೆ, ತ್ರಿಪದಿ ಕನ್ನಡ ವೃತ್ತಗಳ ಗಾಯತ್ರಿ ಎಂದವರು ಯಾರು ಅಂದರೆ ದ ರಾ ಬೇಂದ್ರೆ ಅವರು. 84ನೇ ಪ್ರಶ್ನೆ, ಕಂದ ಪದ್ಯದಲ್ಲಿ ಜಗಣ ಅಥವಾ ಸರ್ವ ಲಘುವಿನ ಗಣ ಬರಬೇಕಾದ ಸ್ಥಾನ ಯಾವುದು ಅಂದರೆ 6. ಆಪ್ಷನ್ 3 ಸರಿಯಾದಂಥ ಉತ್ತರ. ಯತಿ ಎಂಬುದುರ್ಸಿವ ತಾಣಂ ಎಂದವರು ಶ್ರೀ ವಿಜಯ. ಆಪ್ಷನ್ 1 ಸರಿಯಾದ ಉತ್ತರ. 86ನೇ ಪ್ರಶ್ನೆ, ಬ್ರಹ್ಮಗಣ, ವಿಷ್ಣುಗಣ, ವಿಷ್ಣುಗಣವಿರುವ ವಿನ್ಯಾಸಗಣಗಳ ಛಂದೋವೃತ್ತಕ್ಕೆ ನಡುವಣಕ್ಕರ ಅಂತ ಕರೆಯುತ್ತಾರೆ. ಆಪ್ಷನ್ 3 ಸರಿಯಾದ ಉತ್ತರ. ಹರಿಹರನ ಗಿರಿಜಾ ಕಲ್ಯಾಣವು ಒಂದು ಯಾವ ಕಾವ್ಯ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಚಂಪು ಕಾವ್ಯ. ಇದೊಂದು ಅಂಶಗಣಘಟಿತವಾದ ಪದ್ಯ ಜಾತಿ. ಅಂಶಗಣಘಟಿತವಾದ ಪದ್ಯ ಜಾತಿ ಯಾವುದಪ್ಪ ಅಂದರೆ ಆಪ್ಷನ್ 4 ಗೀತಿಕೆ. 89ನೇ ಪ್ರಶ್ನೆ, ಕನ್ನಡ ಕಾವ್ಯಕ್ಕೆ ಅತ್ಯಂತ ಮುಖ್ಯವೆನಿಸಿದ ಪ್ರಾಸ. ಕನ್ನಡ ಕಾವ್ಯದಲ್ಲಿ ಅತ್ಯಂತ ಮುಖ್ಯವಾಗಿ ಅನಿಸಿರುವಂಥ ಪ್ರಾಸ ಆದಿಪ್ರಾಸ. ಪ್ರಾಸಗಳಲ್ಲಿ 3 ವಿಧ: ಆದಿ, ಮಧ್ಯ, ಅಂತ್ಯ. ಆಪ್ಷನ್ 3 ಸರಿಯಾದ ಉತ್ತರ. 90ನೇ ಪ್ರಶ್ನೆ, ಪದ್ಯದಲ್ಲಿ ಆಯಾ ಪಾದದ ಮೊದಲನೆಯ ಅಕ್ಷರ ಅಥವಾ ಸವರ್ಣಯತಿಯ ನಂತರ ಆವೃತ್ತಿಗೊಂಡರೆ ಅದನ್ನು ಏನಂತ ಕರೆಯುತ್ತಾರೆ? ಇದಕ್ಕೆ ಗ್ರೇಸ್ ಮಾರ್ಕ್ಸ್ ನೀಡಲಾಗಿದೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಯಾವುದೂ ಸರಿಯಲ್ಲ. ನೆಕ್ಸ್ಟ್ 91ನೇ ಪ್ರಶ್ನೆ, ಅನುಕ್ರಮವಾಗಿ ಮ ಸ ಜ ಸ ತ ತ ಗಣಗಳು ಬಂದರೆ ಕೊನೆಯಲ್ಲಿ ಗುರು ಬಂದರೆ ಅದು ಯಾವ ವೃತ್ತ? ಶಾರ್ದೂಲ ವಿಕ್ರೀಡಿತ ವೃತ್ತ. ವೃತ್ತಗಳು ಎಷ್ಟಿದಾವಪ್ಪ ಅಂದರೆ ಒಟ್ಟಾರೆಯಾಗಿ 6 ವೃತ್ತಗಳು ಬರ್ತವೆ. ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೆಯುತ್ತಾರೆ. 92ನೇ ಪ್ರಶ್ನೆ, ಮೋಹನ ತರಂಗಿಣಿ ಎಂಬುದು ಇವರ ಕಾವ್ಯ. ಮೋಹನ ತರಂಗಿಣಿ ಅನ್ನೋದು ಕನಕದಾಸರವರು ರಚನೆ ಮಾಡಿರುವಂಥ ಕಾವ್ಯ. ಆಪ್ಷನ್ 3 ಸರಿಯಾದ ಉತ್ತರ. ಅರಸಗಳಿಗಿಳಿದು ವೀರದ್ವಿಜರಿಗೆ ಪದ್ಯ ಭಾಗವು ಈ ಛಂದಸ್ಸಿಗೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಇದಕ್ಕೆ ಭಾಮಿನಿ ಷಟ್ಪದಿ. ಆಪ್ಷನ್ 1 ಸರಿಯಾದ ಉತ್ತರ. ಸರಳರಗಳೆಯನ್ನು ಮೊದಲು ರೂಪಿಸಿ ಬಳಸಿದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಆಪ್ಷನ್ 3 ಸರಿಯಾದಂಥ ಉತ್ತರ. 95ನೇ ಪ್ರಶ್ನೆ, ಮಹಾಸ್ರಗ್ಧರ ವೃತ್ತದಲ್ಲಿ ಬರುವ ಅಕ್ಷರಗಳ ಸಂಖ್ಯೆ. ಮಹಾಸ್ರಗ್ಧರ ವೃತ್ತದಲ್ಲಿ 22. ಇದು ಅಕ್ಷರ ಛಂದಸ್ಸಿಗೆ ಸೇರುತ್ತದೆ. ಅಕ್ಷರ ಛಂದಸ್ಸಿಗೆ ಸೇರೋದು ಯಾವುದಪ್ಪ ಅಂದರೆ ಗಾಯತ್ರಿ. 97ನೇ ಪ್ರಶ್ನೆ, ಗಿರಿಜನಾಥಂ ಎಂಬ ಪದದಲ್ಲಿರುವ ಅಂಶಗಳ ಸಂಖ್ಯೆ 4. 98ನೇ ಪ್ರಶ್ನೆ, ಕಪ್ಪು ಮಣ್ಣಿನ ಭೂಮಿ
ಎಂಬುದರಿಂದ ಕನ್ನಡ ಶಬ್ದ ಉತ್ಪತ್ತಿಯಾಯಿತೆಂದು ವಿವರಿಸಿದವರು ರಾಬರ್ಟ್ ಎ ಕಾಲ್ಡ್ವೆಲ್. 99ನೇ ಪ್ರಶ್ನೆ, ಪಾದ್ರಿ, ಪಗಾರ, ಇಸ್ತ್ರಿ, ಮೇಜು ಶಬ್ದಗಳು ಈ ಭಾಷೆಯಿಂದ ಸ್ವೀಕರಿಸಿದವು. ಪೋರ್ಚುಗೀಸ್ ಭಾಷೆ. ಆಪ್ಷನ್ 2 ಸರಿಯಾದಂಥ ಉತ್ತರ. 100ನೇ ಪ್ರಶ್ನೆ, ಶಬ್ದಾನುಶಾಸನವನ್ನು ಬರೆದವರು ಯಾರು ಅಂತ ಹೇಳಿದರೆ, ಶಬ್ದಾನುಶಾಸನವನ್ನು ಬರೆದಂತಹ ಕವಿ ಯಾರಪ್ಪ ಅಂದರೆ ಭಟ್ಟಕಳಂಕ. ಆಪ್ಷನ್ 2 ಸರಿಯಾದಂಥ ಉತ್ತರ. ಸ್ನೇಹಿತರೆ, ಇದಿಷ್ಟು 2011ರಲ್ಲಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಸುಮಾರು 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ದಿನನಿತ್ಯ ಹಾಕಲಾಗುವುದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ.